आपण देशात सुरक्षितपणे राहू शकतो यासाठी सीमेवर आपले सैनिक वीर सैनिकांसारखे लढा देत असतात. कारगिल विजय दिवस संपूर्ण देशभरामध्ये उत्साहात साजरा केला जात आहे असे विचार वाग्मी हारिका मंजुनाथ यांनी व्यक्त केले. शनिवारी बेळगाव येथील धर्मनाथ भवनमध्ये झालेल्या कारगिल विजयोत्सव आणि ऑपरेशन सिंदूर विजय उत्सव या कार्यक्रमात त्या बोलत होत्या. त्या म्हणाल्या की 1999 मध्ये मे महिन्यात सुरू झालेला कारगिल युद्ध जुलै अखेरपर्यंत म्हणजे जवळपास 2 महिने चालले होते. या युद्धात लेह महामार्गापर्यंत घुसलेली पाकिस्तानी सेना भारतीय लष्कराने प्रचंड शौर्याने हद्दपार केली होती. या युद्धात भारतीय लष्कराचे अधिकारी आणि जवान मिळून सुमारे 527 जवान शहीद झाले होते असे त्यांनी सांगितले. ನಮ್ಮ ಭಾರತ ಸೇನೆಗಳ ಪರಾಕ್ರಮ ಬರ್ತಾರೆ. ಈ ಪರಾಕ್ರಮ ರಕ್ಷಣೆ ಛತ್ರ ದೇಶವನ್ನು ಭಾರತ ಯಾವುದೋ ಕಾಲದಿಂದ ನಡೆಸಿಕೊಂಡು ಬಂದಿದೆ. ಈ ನೆಲದ ಅಸ್ಮಿತೆ ಉಳಿದಿರುವುದೇ ಆ ಪರಾಕ್ರಮದಿಂದ. ಇಡೀ ಮನುಕುಲಕ್ಕೆ ಆದಿ ಸಾಹಿತ್ಯವಾದಂತಹ ನಮ್ಮ ವೇದಗಳೇ ಪರಾಕ್ರಮಗಳನ್ನು ಕೊನೆತ್ತಿ ಸಾಕ್ತಾರೆ. ನಮ್ಮ ವೇದಗಳ ಋತುತ್ಯಾಯ ವೀರವಾಕ್ಯಗಳು ಆರಾಧೆ ಗೋತ್ರ ಕಪೂರುಷಜ್ಞೆ ಶೇದ್ವೀರಾಶ ಮನಸ್ಮಿತೆ ಅಸ್ತು ರಕ್ಷೇಶ ರಕ್ಷೇಶ ಶೇದ್ವೀರಾಶ ಭಗವಂತನಿಗೆ ಕರೆಕೊಟ್ಟವರು ನಾವು. ಜ್ಞಾನದ ಜಗತ್ತಿಗೆ ಪಸರಿಸಿರುವಂತ ದೇವರೇ ನಿರ್ಮಿಸಿರುವಂತ ಈ ದೇಶವನ್ನು ಕಾಪಾಡಲಿಕ್ಕೆ ನೀನೇ ದೇವರೇ ಅವತರಿಸುವ ಒಂದೊಂದು ರೂಪದಲ್ಲಿ ಅಂತ ಕರೆ ಕೊಟ್ಟು ಭಗವಂತನ ಆಹ್ವಾನ ನೀಡಿದವರು ರಕ್ಷಣೆ ಮಾಡುವ ನಮ್ಮ ನಾಡನ್ನ ಅಂತ. ನಾಡಿನ ರಕ್ಷಣೆ ಸಂದರ್ಭಕ್ಕೆ ಬಂದಾಗ ಸರ್ವಸ್ವ ಉಳಿಪಾಲಿರುವಂತ ಆದರ್ಶವನ್ನು ಕೊಟ್ಟಂತ ನೆಲೆಗಳು, ಆ ಆದರ್ಶಕ್ಕೆ ಜೀವಂತವಾಗಿ ಬದುಕಿ ಹೋದಂತ ನೆಲೆಗಳು, ಆ ಆದರ್ಶಕ್ಕೆ ತಕ್ಕ ಹಾಗೆ ನಮ್ಮ ರಕ್ಷಣೆಗೆ ಭಗವಂತ ನಿರ್ಮಿಸಿರುವಂತ ಈ ಭೂಮಿ ಭಗವಂತನ ರಕ್ಷಿಸಿ ಹೋಗಿದ್ದ ಒಂದು ಇದೆ. ನಮ್ಮ ಭಾರತದ 3 ದಿಕ್ಕುಗಳು ಸಾಗರಗಳು ತುಂಬಿದ್ದಾವೆ, ಸಮುದ್ರಗಳು ತುಂಬಿದ್ದಾವೆ. ಒಂದೆಡೆಗೆ ಅರಬ್ಬಿ ಸಾಗರ, ರತ್ನಾಕರ ಅಂತ ಅದಕ್ಕೆ ಮೂಲ ಹೆಸರು, ಮತ್ತೊಂದು ಕಡೆ ಬಂಗಾಳಕೊಲ್ಲಿ. यावेळी माजी सैनिक संघटनेचे जिल्हाध्यक्ष जगदीश पुजारी, उपाध्यक्ष संगप्पा मेटी, रमेश चौगुला, सरचिटणीस शिवबसप्पा गाडन्नवर, संतोष हिरेमठ, गणपती देसाई यांच्यासह इतर अनेक मान्यवर उपस्थित होते. संकल्प शिंदे, KMM मराठी, बेळगाव.